ऑपरेशन सिंदूर की सफल पृष्ठभूमि आज बागलकोट में विशाल तिरंगा यात्रा निकाली गई। शहर के बेलूराजन मंदिर से शुरू हुई यह यात्रा शहर के बसवेश्वर सर्कल में समाप्त हुई। यात्रा में सैनिक डॉक्टर, महिला सांसद पीसी गद्देगौड़ा और राज्यसभा सदस्य नारायण शाह भंडगे व पूर्व विधायक चैनी मठ और छात्रों सहित हजारों लोगों ने भाग लिया। ಹೃದಯ ವಿದ್ರಾವಕ ಘಟನೆಯಲ್ಲಿ ಧರ್ಮವನ್ನು ಕೇಳಿ ಅವರ ಒಂದು ಧರ್ಮ ಪತ್ನಿಯರು ಮಕ್ಕಳ ಎದುರಿಗೆ 26 ಜೀವವನ್ನು ತೆಗೆದಿರ್ತಕ್ಕಂಥ ಭಯೋತ್ಪಾದಕರನ್ನು ಅವರಿಗೆ ಸಹಕಾರ ನೀಡತಕ್ಕಂಥ ಯಾರೇ ಇದ್ದರೂ ಕೂಡ ಅವರನ್ನು ಸಂಪೂರ್ಣವಾಗಿ ಮಣ್ಣು ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ಸಂಕಲ್ಪದಿಂದ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ಅಧಿಕಾರಿಗಳನ್ನು ಪ್ರಮುಖವಾಗಿ ಸೈನಿಕರ ಮುಖ್ಯಸ್ಥರನ್ನು ವಿರೋಧ ಪಕ್ಷದ ನಾಯಕರನ್ನು ಹಾಗೆಯೇ ಇವತ್ತು ಸೈನಿಕರಿಗೆ ಸಂಪೂರ್ಣವಾಗಿ ಇವತ್ತು ಫ್ರೀ ಹ್ಯಾಂಡ್ ಕೊಟ್ಟು ಒಂದೇನು ನಿಯೋಜಿತ ಒಂದು ಆಪರೇಷನ್ ಸಿಂಧೂರ್ ಅನ್ನುವ ಒಂದು ಏನು ಆ ಒಂದು ಪ್ರಹಾರ ನಮ್ಮ ಸೈನಿಕರಿಂದ ಪ್ರಾರಂಭವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಭಾಗವಹಿಸಿ ಹಲವಾರು ಜನ ಭಾರತ ಮಾತೆಯ ರಕ್ಷಣೆಗೆ ಕೈ ಜೋಡಿಸಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಛಾಯೆ ಮಾರುವಂತಹ ನರೇಂದ್ರ ಮೋದಿಯವರು ವಿಶ್ವಗುರು ಆಗಿ ಪಾಕಿಸ್ತಾನದಲ್ಲಿ ನಮ್ಮ ದೇಶದ ಪೈಲ್ವಾನಲ್ಲಿ 26 ಜನರ ಸಿಂಧೂರ ಇಚ್ಛಿದ್ದಕ್ಕೆ 26 ನಿಮಿಷದ ಒಳಗೆ ಹಲವಾರು ಉಗ್ರವಾದಗಳನ್ನು ನಾಶ ಮಾಡಿದಂಥ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ಇರತಕ್ಕಂಥ ಅಭಿಮಾನ ಇಡೀ ಜಗತ್ತೇ ಮೆಚ್ಚುವಂತಾಯಿತು. ಈ ಯುದ್ಧದಿಂದ ಇಡೀ ಜಗತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ತಾಕತ್ತೇನು, ಪಾಕಿಸ್ತಾನದಲ್ಲಿ ಯಾವ ರೀತಿ ಸರ್ವನಾಶ ಮಾಡಬೇಕಂತೇಳಿ ಎಲ್ಲರ ಮನಸ್ಸನ್ನು ಬೇರೆ ಕಡೆ ಒಯ್ದು ಇಡೀ ದೇಶ ಒಗ್ಗಟ್ಟಾಗಿ ಯಾವ ರೀತಿ ಹೋರಾಡಿದ ತಮ್ಮ ಮುಂದೆ ಇದೆ. ಇವತ್ತು ಸೈನಿಕರ ಮೇಲೆ ಎಲ್ಲ ರಕ್ಷಣೆ ಕೊಟ್ಟಂಥ ಇಡೀ ಭಾರತ ಪ್ರಜೆಗಳು ಸಿಂಧೂರ್ ಅಂತ ಆಪರೇಷನ್ ಬಗ್ಗೆ ಇಡೀ ಭಾರತ ದೇಶ ಮೆಚ್ಚುವಂಥ ಸೈನಿಕರ ಬಗ್ಗೆ ಅಪಾರ ನಂಬಿಕೆ ಇಟ್ಟಂಥ ಈ ನಂಬಿಕೆಯನ್ನು 140 ಕೋಟಿ ಸೈನಿಕರ ಬಗ್ಗೆ ನಮ್ಮ ಪ್ರಜೆಗಳು ಇಟ್ಟಂಥ ಒಂದು ಹೆಮ್ಮೆಯನ್ನು ನಾವು ಇವತ್ತಿಗೂ ಕೂಡ ನಮ್ಮ ಎಲ್ಲ ಮಾಜಿ ಸೈನಿಕರು ಯುದ್ಧಕ್ಕೆ ಹೋಗಿ ಸದೆ ಪಡಿಬೇಕು, ಪಾಕಿಸ್ತಾನವನ್ನು ಸರ್ವನಾಶ ಮಾಡಿ ತುಕಡನ್ನು ಮಾಡಬೇಕಂತ ಹೇಳಿ ನಮ್ಮ ಬಾಗಲಕೋಟೆ ಮಾಜಿ ಸೈನಿಕ ಉತ್ತರ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ತಾಲೂಕು ಘಟಕದಿಂದ ಬಂದಂಥ ನಾನು ಡಾಕ್ಟರ್ ಅಬ್ದುಲ್ ಗೌರಿ ಬಾಗಲಕೋಟೆ ಜಿಲ್ಲೆಯ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಗೌರವಾಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಈ ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ಒಳ್ಳೆಯ ಹೆಸರು ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಒಂದು ನಡುಕುಂಟಾಗಿದೆ. ಇಡೀ ಜಗತ್ತಿಗೆ ಭಾರತ ನೋಡಿ ಮೆಚ್ಚುವಂಥ ಒಂದು ದೇಶ ಆಗಿದೆ. ಇದು ಎಲ್ಲ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೂಡ ಒಂದು ಪುಣ್ಯದ ಭಾಗ್ಯಶಾಲಿಗಳನ್ನು ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲ. ಆದರೆ ಮೊನ್ನೆ ತಾನೇ 26 ಜನರನ್ನು ಉಗ್ರಗಾಮಿಗಳು ಹತ್ಯೆಯನ್ನು ಮಾಡಿ ನಮ್ಮ ನೋವನ್ನು ಕೂಡ ತಂದಿದೆ. ಆ ಹಿನ್ನೆಲೆ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಸಿಂಧೂರ ಒಂದು ಹೋರಾಟ ಅಂತ ಮಾಡಿಕೊಂಡು ನಮ್ಮಲ್ಲಿ ದೇಶಗಳ ಸಿಂಧೂರ ತಿಲಕ ಅಂತ ತಿಳ್ಕೊಂಡು ನಮ್ಮ ದೇಶದೊಳಗೆ ಭಾಳ ಪ್ರತಿಜ್ಞೆಯಾಗಿರ್ತಕ್ಕಂಥದ್ದು. ಯಾವ ಯುದ್ಧನೂ ಕೂಡ ಶಸ್ತ್ರಾಸ್ತ್ರಗಳಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಮುತ್ತೈದೆಯರನ್ನು ಭಾಗ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಉಗ್ರಗಾಮಿಗಳ ಹೇಯ ಕೃತ್ಯವನ್ನು ಕೂಡ ನಾವು ಉಗ್ರವಾಗಿ ಅವರನ್ನು ಪ್ರತಿಭಟನೆ ಮಾಡಬೇಕಾಗ್ತಾ ಇದೆ. ಅಂಥ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯನ ತುಂಬುವಂಥ ಉದ್ದೇಶ ಇಟ್ಟುಕೊಂಡು ಬಾಗಲಕೋಟೆ ಒಳಗೆ ಇವತ್ತೆಲ್ಲರೂ ಕೂಡಿಕೊಂಡು ಪಕ್ಷ, ಜಾತಿ, ಮತ, ಪಂಥ ಎನ್ನಲಾರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದು. ಅಂಥ ಯೋಧರಿಗೆ ಕೂಡ ಒಂದು ಧೈರ್ಯ ತುಂಬುವಂಥ ಕಾರ್ಯಕ್ರಮ. ನಮ್ಮ ದೇಶ ಶಾಂತಿಪ್ರಿಯವಾಗಿರ್ತಕ್ಕಂಥ ದೇಶ. ದೇಶಕ್ಕಾಗಿ ನಾವು ಏನು ಕೊಟ್ಟಿದ್ದೇವೆ ಆತ್ಮಾಲೋಕನ ಮಾಡಿಕೊಳ್ಳುವಂಥ ಒಂದು ಹೋರಾಟದ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಬಾಗಲಕೋಟೆ ಹೋರಾಟ ಮಾಡ್ತಾ ಇದ್ವಿ. ಯಾವ ಕಾಲಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರಾಗಲಿ, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್, ಗುಡಿಯಾಗಿನ ದೇವರಿಗಿಂತ ಗಡಿಯಾಗಿನ ದೇವರು ದೊಡ್ಡವನಂತ ತಿಳ್ಕೊಂಡು ಆ ಹಿನ್ನೆಲೆ ಒಳಗೆ ಅಂಥ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕಾರ್ಯಕ್ರಮ ಬಾಗಲಕೋಟೆ ನಮ್ಮದಾಗಿದೆ. ರೈತರಿಗೆ ಸೈನಿಕರು ಕೂಡ ಒಳ್ಳೆಯ